ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಈವ್ನಿಂಗ್ 6 o'clock ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡ್ಯೂಟಿಯಿಂದ ಈಗ ತಾನೇ ಬಂದೆ. ಸ್ವಲ್ಪ ಕೆಲಸ ಇತ್ತು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಇವಾಗ ತಾನೇ ಬಂದೆ. ಯಾಕೋ ಇವತ್ತು ಕಾಫಿ ಬೇಡ ಅನ್ನಿಸ್ತು, ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಅದರಿಂದ ಒಂದು ಗ್ಲಾಸ್ ಟೀ ಇಟ್ಟಿದ್ದೀನಿ. ನಾನೇನು ಟೀ ಜಾಸ್ತಿ ಕುಡಿಯೋಲ್ಲ, 1 ಮಂತ್ಕೋ 2 ಮಂತ್ಕೋ ಈ ಥರ ಯಾವಾಗಲಾದರೂ ರೇರಾಗಿ ಕುಡಿಬೇಕು ಅನ್ನಿಸ್ದಾಗ ಟೀ ಮಾಡ್ಕೊತೀನಿ. ಇವಾಗ ಟೀಗೆ ಇಟ್ಟಿದ್ದೆ, ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೀಗೆ ಇಟ್ಟಿದ್ದೀನಿ. ಅಮ್ಮೋ ಡ್ರೆಸ್ ಚೇಂಜ್ ಮಾಡು. ನನ್ನ ಮಗಳೂ ಬರಬೇಕಾದ್ರೆ ಕರ್ಕೊಬಂದೆ. ಅಂದರೆ ಅವಳಿಗೆ 4 o'clockಗೆಲ್ಲ ಸ್ಕೂಲ್ ಮುಗಿಯುತ್ತೆ. ಇನ್ನು 6 o'clock ಗಂಟ ನಮ್ಮ ಹಳೆ ಮನೆ ಓನರ್ ಆಂಟಿ ಮನೆಯಲ್ಲಿ ಇರ್ತಾಳೆ. ಅವ್ರು ಕರ್ಕೊಂಬಂದು ನೋಡ್ಕೊತ ಇರ್ತಾರೆ. ಇನ್ನೊಂದು 4 days ಅಷ್ಟೇ ನನ್ನ ಕೆಲಸನೂ ಮುಗಿಯುತ್ತೆ. ಇನ್ನೊಂದು 4 days ಅಲ್ವಾ, ಅದರಿಂದ ಅವರೇ ನೋಡ್ಕೋತಾ ಇದ್ದಾರೆ. ಅದಾದಮೇಲೆ ನನ್ನ ಮನೆ ಹತ್ರ ಇದ್ದರೆ ನಾನೇ ಕರ್ಕೊಂಬರ್ತೀನಿ, ನಾನೇ ಕರ್ಕೊಂಡೋಗ್ಬಿಡ್ತೀನಿ. ಏನಪ್ಪ ಅಂದರೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಫೋನ್ ಮಾಡಿಬಿಟ್ಟು ಪ್ರಾನ್ಸಲ್ಲಿ ಏನಾದರೂ ಮಾಡಿಕೊಡು, ಪ್ರಾನ್ಸ್ ತಿನ್ನಬೇಕು ಅನ್ನಿಸ್ತಾ ಇದೆ ಅಂದರು. ಯಾವಾಗಲೂ ರೆಸ್ಟೋರೆಂಟಲ್ಲೇ ತಿಂದಿದ್ದು, ಅದು ಗೀ ರೋಸ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಇವಾಗ ಜೆಪ್ಟೋದಲ್ಲೋ ಲೀಶಿಯಸಲ್ಲಿ ನೋಡಿದೆ. ಯಾಕೋ ಅದು ಕ್ಯಾಶ್ ಆನ್ ಡೆಲಿವರಿ ತೊಗೊತಾ ಇದೆ, UPI ತೊಗೊತಾ ಇಲ್ಲ, ಅಮೆಝಾನ್ ಪೇ ತೊಗೋತಾ ಇದೆ, ಇಲ್ಲಾಂದರೆ ಡೈರೆಕ್ಟ್ ಬ್ಯಾಂಕ್ ಲಿಂಕ್ ಕೇಳ್ತಾ ಇದೆ. ಅದರಿಂದ ಬೇಡ ಅಂದ್ಬಿಟ್ಟು ಇವಾಗ ಜೆಪ್ಟೋದಲ್ಲಿ ಇಲ್ಲ ಬ್ಲಿಂಕಿಟಲ್ಲಿ ಯಾವ್ದ್ರಲ್ಲಾದರೂ ಚೆಕ್ ಮಾಡಿ ಬುಕ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ನನಗಂತೂ ತುಂಬ ಇಷ್ಟ ಫ್ರಾನ್ಸ್. ಇವಾಗ ಬುಕ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ರೆಸಿಪಿ ಶೇರ್ ಮಾಡ್ತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ಏನಮ್ಮ ಗೊತ್ತಿಲ್ಲ. ಡ್ರೆಸ್ ಚೇಂಜ್ ಮಾಡೋ. ಚಳಿ ಟೈಮಲ್ಲಿ ಈ ಥರ ಎಲ್ಲ ಸ್ಲೀವ್ಲೆಸ್ ಹಾಕೋಬೇಡ ಅಂತೀನಿ, ಕೇಳಲ್ಲ. ಚಳಿ ಇದೆ ಹೊರಗಡೆ. ನನಗೆ ಟೀ ಇಟ್ಕೊಂಡಿದ್ದೀನಿ, ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಡ್ತೀನಿ. ಅವಳಿಗೆ ಟೀ ಕಾಫಿ ಏನು ಕೊಡಲ್ಲ ನಾನು. ಇವಾಗ ನಾನು ಫ್ರೆಶ್ ಅಪ್ ಆದೆ. ಏನಿಲ್ಲ, ನಮ್ಮ ಮನೆಯವರು ನೇರ್ಲೆಂಡ್ ತಂದಿದ್ರು. ನಾನು ನಿಜವಾಗ್ಲೂ ಒಂದು ದಿವಸ ಏನೋ ನೇರ್ಲೆಂಡ್ ತೊಗೊಬನ್ನಿ ಅಂತ ಕೇಳಿದೆ. ಇದು ಸೇರಿ 5ನೇ ದಿವಸನ 6ನೇ ದಿವಸನ ತೊಗೊಬಂದವ್ರೆ. ಒಂದು ಸತಿ ಏನಾದರೂ ಕೇಳಿದ್ರೆ ರಿಪೀಟೆಡ್ ನಮ್ಮ ಮನೆಗೆ ಅದೇ ಬರ್ತಾ ಇರುತ್ತೆ. ಅಂದರೆ ಅದನ್ನೇ ತರ್ತಾ ಇರ್ತಾರೆ. ತಂದಿದ್ರಲ್ಲ, ರಾತ್ರಿ ತಂದಿದ್ದು, ಬೆಳಗ್ಗೆನೂ ತಿನ್ನೋಕ್ಕಾಗಿಲ್ಲ, ನಂಗೆ ಟೈಮ್ ಇತ್ತಿಲ್ಲ. ಅದರಿಂದ ಇವಾಗ ತಿನ್ನೋಣ ಅಂದ್ಬಿಟ್ಟು ಉಪ್ಪು ನೀರಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟೆಷ್ಟು ದಪ್ಪ ಇದೆ ಹಣ್ಣು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತೀನಿ. ಈ ಥರ ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಫ್ರೂಟ್ಗೆ. ಹಣ್ಣಾಗಿದೆ. ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕೋತೀನಿ. ಹಾಗೆ ಪ್ಲೈನ್ ತಿನ್ನೋದಕ್ಕಿಂತ ಈ ಥರ ಉಪ್ಪು ಖಾರ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ. ಇವಾಗ ಜೆಪ್ಟೋದಲ್ಲಿ ಬುಕ್ ಮಾಡಿರೋ ಐಟಮ್ಸ್ ಎಲ್ಲ ಬಂತು. ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು. ಹಂಗೇ ಫ್ರಾನ್ಸ್ನ ಬುಕ್ ಮಾಡ್ತಿದ್ನಲ್ಲ, ಅದ್ರ ಜೊತೆಗೆ ಮನೆಗೆ ಐಟಮ್ಸು ಬುಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ. ಗೀ ರೋಸ್ಟ್ಗೆ ಗೋಡಂಬಿ ಬೇಕಾಗಿತ್ತು, ಮನೇಲಿ ಖಾಲಿಯಾಗಿತ್ತು, ಅದರಿಂದ ಅದು ಬುಕ್ ಮಾಡಿಕೊಂಡೆ. ಗುಂಟೂರು ಮೆಣಸಿನ್ಕಾಯಿ ಬುಕ್ ಮಾಡಿಕೊಂಡೆ. ಮತ್ತು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ ಫ್ರಾನ್ಸು. ನಿಜವಾಗ್ಲೂ ಫ್ರಾನ್ಸು ಸ್ವಲ್ಪ ರೈಟ್ ಜಾಸ್ತಿನೇ ಇದೆ, ಅದರಿಂದ 1/4 kg ಅಷ್ಟೇ ತೊಗೊಂಡೆ. ಸಾಕು, ನಾವು ಇರೋದು 3 ಜನ ಆಗಿರೋದ್ರಿಂದ ನಮಗೆ 1/4 kg ಸಾಕಾಗುತ್ತೆ ಒನ್ ಟೈಮ್ಗೆ. ಅದರಿಂದ ನಾನು 1/4 kgನೇ ಬುಕ್ ಮಾಡಿಕೊಂಡೆ.
ಇವಾಗ ಬಂದಿರೋ ಐಟಮ್ಸ್ ಎಲ್ಲ ಎತ್ತಿಕ್ಬಿಟ್ಟು ಫ್ರಾನ್ಸ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಒಂದು 2-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ, ಆನ್ಲೈನಲ್ಲಿ ಏನಾದರೂ ಈ ಥರ ಐಟಮ್ಸ್ನ ನಾವು ಬುಕ್ ಮಾಡಿಕೊಂಡ್ರೆ 2-3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರಲ್ಲ, ಅದರಿಂದ ಇವಾಗ ನಾನು 2-3 ಸತಿ ಕ್ಲೀನಾಗಿ ತೊಳ್ಕೊಂಡು ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತೀನಿ, ಇನ್ನು ಅರ್ಧ ಸ್ಪೂನು ಚಿಲ್ಲಿ ಪೌಡರು, ಹಾಗೆ ಒಂದು ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಥರ ನಾವು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ಗೀಲಿ ಫ್ರೈ ಮಾಡಿಕೊಂಡ್ರೆ ಆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಫಸ್ಟು ಯಾವುದೇ ಆಗಲಿ ಫ್ರಾನ್ಸಲ್ಲಿ ನಾವು ಏನೇ ಮಾಡ್ತೀವಿ ಅಂದರೂ ಫಸ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನೀಟಾಗಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ. ಉಪ್ಪು ಖಾರ ಎಲ್ಲ ಹಿಡಿಬೇಕು, ಅದೇ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪ್ಲೇಟ್ನ ಮುಚ್ಚಿ ಒಂದು 1/2 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ಇವಾಗ ಫ್ರಾನ್ಸ್ ಎಲ್ಲ ಬಂತು, ನೋಡಿದ್ರಲ್ಲ, ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೆ ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ, ಸ್ವಲ್ಪ ನಿಂಬೆ ರಸ, ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೋದು ನೀವು. ಅದನ್ನ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋಕೆ ಇಕ್ಕಿದ್ದೀನಿ. ಅದೊಂದು 1/2 ಅವರ್ ಮ್ಯಾರಿನೇಟ್ ಆದರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಅದರಿಂದ ಇವಾಗ ಫ್ರಾನ್ಸ್ ಗೀ ರೋಸ್ಟ್ಗೆ ಸ್ವಲ್ಪ ಒಣಮೆಣ್ಸಿಕಾಯಿ, ಬ್ಯಾಡಗಿ ಮೆಣ್ಸಿಕಾಯಿನ ಒಂದು 7 ಮೆಣ್ಸಿಕಾಯಿ, 7-8 ಒಣಮೆಣ್ಸಿಕಾಯಿನ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೀನಿ. ಬೇಕು ಅಂದರೆ ಹುಳಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ನಾನು ನಿಂಬೆಹಣ್ಣು ಯೂಸ್ ಮಾಡಿದ್ದೀನಲ್ಲ ಮ್ಯಾರಿನೇಟ್ಗೆ, ಅದರಿಂದ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಒಂದು 1/4 ಗಂಟೆ ನೆನೆಸ್ಕೊತೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ನೆನೆಯುತ್ತೆ. ಇವಾಗ ಇದೇ ಹುಣಸೆಹಣ್ಣಿಗೆ ಒಂದು 10-12 ಗೋಡಂಬಿನ ಹಾಕ್ಕೊತೀನಿ. ಇದನ್ನು ನೆನೆಸ್ಕೊತೀನಿ. ಇವೆರಡು ಕಂಪ್ಲೀಟ್ ಒಂದು 1/4 ಗಂಟೆ ನೆನಿಬೇಕು. ನೆನೆಲಿ ಸೈಡ್ಗೆ ಇಕ್ಕೊತೀನಿ. ಇವಾಗ ಸ್ವಲ್ಪ ಸ್ಪೈಸಸ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಗೀ ರೋಸ್ಟ್ಗೆ ಏನೇನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಇದಂತೂ ತುಂಬ ಯೂಸ್ ಆಗ್ತಾ ಇದೆ ನನಗಂತೂ. ಒಗ್ಗರಣೆಗೆ ಹಾಕ್ಕೊಳಕ್ಕಾಗಲಿ, ಮತ್ತು ಸೆಟ್ ದೋಸೆ ಮಾಡ್ಕೊಳಕ್ಕಾಗಲಿ, ಈ ಥರ ರೋಸ್ಟ್ ಏನಾದರೂ ಡ್ರೈ ರೋಸ್ಟ್ ಮಾಡ್ಕೊಳಕ್ಕಾಗಲಿ ತುಂಬ ಚೆನ್ನಾಗಿದೆ. 200 ಏನೋ ಕೊಟ್ಟು ತಂದಿದ್ದು ನಾನು, ಆದರೂ ವರ್ತ್ ಅನ್ನಿಸ್ತು. ಚೆನ್ನಾಗಿದೆ, ತುಂಬ ಯೂಸ್ ಆಗುತ್ತೆ. ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡೋಕ್ಕೆ. ಪ್ಯಾನು ಸ್ವಲ್ಪ ಹೀಟಾಗಿದೆ. ಇದಕ್ಕೆ 1.5 ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಸಾಕು, ಇಷ್ಟು ಸಾಕಾಗುತ್ತೆ. ನಾನು ಮಾಡ್ತಾ ಇರೋದು ಕಡಿಮೆ ಕ್ವಾಂಟಿಟಿಗಲ್ವಾ, ಅದರಿಂದ ಇಷ್ಟು ಸಾಕಾಗುತ್ತೆ. ಇವಾಗ ಧನಿಯಾ ಕಾಳು ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿ ಕಾಯಿನ ಇದಕ್ಕೆ ಸೇರಿಸ್ಕೊತೀನಿ. 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ. ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊತೀನಿ. ಒಂದು 1/4 ಸ್ಪೂನಷ್ಟು ಓಂಕಾಳು ಹಾಕ್ಕೊತೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಕಂಪ್ಲೀಟ್ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊತೀನಿ. ಇವಾಗ ಇದು ಕಂಪ್ಲೀಟ್ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಇದು ಕಂಪ್ಲೀಟ್ ತಣ್ಣಗಾಗಬೇಕು, ಅಲ್ಲಿ ಗಂಟ ಬಿಡ್ತೀನಿ. ಅದು ಕಂಪ್ಲೀಟು ತಣ್ಣಗಾಗಲಿ. ಅಷ್ಟರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಬೇಕಿತ್ತು, ಅದರಿಂದ ಸ್ವಲ್ಪ ಬೆಳ್ಳುಳ್ಳಿ ರೆಡಿ ಮಾಡ್ಕೊತೀನಿ. ಇವಾಗ ನನ್ನ ಹಸ್ಬೆಂಡ್ಗೂ ಫೋನ್ ಮಾಡಿದ್ದೆ. ರವೆ ದೋಸೆ ಏನು ಬೇಡ, ರವೆ ರೊಟ್ಟಿ ಮಾಡಮ್ಮ ಅಂತ ಹೇಳಿದ್ರು. ನಂಗೆ ಗೊತ್ತು ಅವ್ರು ಅದನ್ನೇ ಕೇಳೋದು. ಇವಾಗ ಅದಕ್ಕೆ ರವೆ ರೊಟ್ಟಿಗೆ ಇದೆಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ರುಬ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ಗೀ ರೋಸ್ಟ್ ರೆಡಿ ಆಗುತ್ತೆ. ಒಂದು ಅರ್ಧ ಗಂಟೆ ಮುಂಚೆನೇ ರವೆನ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಅದರಿಂದ ರೊಟ್ಟಿಗೆ ರವೆ ಎಲ್ಲ ನೆನೆಸಿಡ್ತೀನಿ. ಉಪ್ಪು ಹಾಕಿ ಸ್ವಲ್ಪ ರವೆ ಹಾಕಿ ಕಲಿಸ್ಬಿಟ್ಟು ಇಟ್ಬಿಟ್ರೆ ಸಾಕು. ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ರವೆ ರೊಟ್ಟಿ, ತುಂಬ ತೆಳುಗೆ ಬರುತ್ತೆ. ಇವಾಗ ರವೆನೂ ಚೆನ್ನಾಗಿ ನೆನಿಲಿ, ಮಸಾಲೆನ ರುಬ್ಬಿಟ್ಕೊಳ್ಳೋಣ. ಏನೆಲ್ಲ ರುಬ್ಕೊತೀನಿ ಅಂತ ತೋರಿಸ್ತೀನಿ. ಆಗಲೇ ಒಣಮೆಣ್ಸಿಕಾಯಿ ನೆನೆಸಿಟ್ಟಿದ್ವಲ್ಲ, ಬ್ಯಾಡಗಿ ಮೆಣಸಿಕಾಯಿನ, ಅದನ್ನ ಸೇರಿಸ್ಕೊತೀನಿ. ಇದು ನೀರು ಸಮೇತನೇ ಹಾಕ್ಕೊತೀನಿ. ಹುಣಸೆಹಣ್ಣು ಮತ್ತು ಗೋಡಂಬಿ, ಆಗಲೇ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಪೈಸಸ್ಸು, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನ ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೋಬೇಕು.
ಇವಾಗ ಆಗಲೇ ತೋರಿಸಿದ್ನಲ್ಲ ಮಸಾಲೆ, ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡೆ. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಕ್ಕೊತೀನಿ. ಫಸ್ಟ್ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ರಿಂದ 3 ಸ್ಪೂನ್ ಅಷ್ಟು ತುಪ್ಪ ಹಾಕೊತೀನಿ. ನಾನು ಎಣ್ಣೆ ಯೂಸ್ ಮಾಡಲ್ಲ, ಬರೀ ತುಪ್ಪದಲ್ಲೇ ಮಾಡೋದಿದು. ಒಂದು 3 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಆ ತುಪ್ಪ ಚೆನ್ನಾಗಿ ಕರಗಲಿ. ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಪ್ರಾನ್ಸ್ನ ಒಂದೊಂದೇ ಹಾಕೊತೀನಿ. ಪ್ರಾನ್ಸ್ನ ಫಸ್ಟ್ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಗೀ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ. ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಖಾರ ನಾವು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿರೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನೋಡ್ಬೋದು ಕಂಪ್ಲೀಟ್ ನೀರೆಲ್ಲ ಡ್ರೈ ಆಗಿದೆ, ತುಪ್ಪ ಎಲ್ಲ ಬಿಟ್ಕೊತಾ ಇದೆ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಇವಾಗ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ಮೊದಲಾಗಿ ಫ್ರೈ ಮಾಡೋದ್ರಿಂದ ಮಸಾಲೆಲೇನು ಜಾಸ್ತಿ ಫ್ರೈ ಆಗೋಂಥದ್ದು ಏನಿರಲ್ಲ. ಇವಾಗ ಇದಕ್ಕೇನೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊತಾ ಇದ್ದೀನಿ. ಇವಾಗ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ನಾನು ಸ್ವಲ್ಪನೇ ಹಾಕೊತಾ ಇದ್ದೀನಿ, ಯಾಕಂದರೆ ಪ್ರಾನ್ಸ್ಗೆ ನಾವು ಮೊದಲಾಗೆ ಉಪ್ಪು ಹಾಕಿದ್ದೀವಿ. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊತೀನಿ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಬೋದು ಗಟ್ಟಿಯಾಗಿದೆ ಮಸಾಲೆ. ಇವಾಗ ಇದಕ್ಕೆ ಫ್ರೈ ಮಾಡಿ ಎತ್ತಿಟ್ಟಿದ್ವಲ್ಲ ಪ್ರಾನ್ಸು, ಅದನ್ನ ಹಾಕೊತಾ ಇದ್ದೀನಿ. ಇದನ್ನ ಹಾಕೊಂಡು ಇನ್ನೊಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಆಗ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಗೀ ರೋಸ್ಟ್ ರೆಡಿ ಆಗಿದೆ. ಲಾಸ್ಟಲ್ಲಿ ನೀವು ಬೇಕು ಅಂದರೆ 1 ಸ್ಪೂನ್ ತುಪ್ಪ ಹಾಕೋಬೋದು. ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಫ್ರೈ ಆಗಿದೆ. ನೋಡಿದ್ರಲ್ಲ ಪ್ರಾನ್ಸ್ ಗೀ ರೋಸ್ಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಆಫ್ ಮಾಡ್ತೀನಿ. ರೆಡಿ ಆಯಿತು. ಇದನ್ನ ಸೈಡ್ಗಿಟ್ಟು ಇವಾಗ ಇನ್ನೊಂದು ಕಡೆ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ನೀರು ತುಂಬಿಸ್ಕೋಬೇಕು ರೊಟ್ಟಿ ಹಾಕೊಳ್ಳೋಕ್ಕಿಂತ ಮೊದಲು. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ರವೆನ ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ. ಒಂದು ಕಡೆ ರೊಟ್ಟಿ ಬೇಯ್ತಾ ಇದೆ, ಇನ್ನೊಂದು ಕಡೆ ಪ್ರಾನ್ಸ್ ಗೀ ರೋಸ್ಟ್ನ ಸರ್ವ್ ಮಾಡ್ಕೊತೀನಿ. ರೊಟ್ಟಿ ರೆಡಿ ಆಯಿತು. ನೋಡಿದ್ರಲ್ಲ ರೊಟ್ಟಿ ಮತ್ತು ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ, ತುಪ್ಪ ಹಾಕಿರೋದ್ರಿಂದ ಅದಕ್ಕೂ. ನಾವು ರೆಸ್ಟೋರೆಂಟಲ್ಲಿ ತಿಂದರೆ ಯಾವ ಥರ ಇರುತ್ತೋ ಸೂಪರಾಗಿ ಬಂದೈತೆ. ಇವಾಗ ನಾನು ಫ್ರಾನ್ಸ್ ತಿಂತೀನಿ. ನಿಜವಾಗ್ಲೂ ಸಖತ್ತಾಗಿದೆ.
ಈ ರೆಸಿಪಿನ ಯಾರು ಮಿಸ್ ಮಾಡ್ಕೋಬೇಡಿ, ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇವಾಗ ನನ್ನ ಮಗಳಿಗೆ ಊಟ ಮಾಡಿಸಿ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಮ್ಮ ಮತ್ತೆ ಊಟ ಮಾಡ್ತಾ ಇದ್ದೀರಾ? ಚೆನ್ನಾಗೈತಾ? ಆಗಲೇ ಒಂದು ರವೆ ರೊಟ್ಟಿ ತಿಂದ್ಲು, ಟೇಸ್ಟ್ ಚೆನ್ನಾಗಿರೋದಕ್ಕೆ ಅವಳೇ ಹೋಗಿ ರೈಸ್ ಹಾಕ್ಕೊಂಡು ಸ್ವಲ್ಪ ಗೀ ರೋಸ್ಟ್ ಹಾಕ್ಕೊಂಡು ತಿಂತಾ ಇದ್ದಾಳೆ. ಚೆನ್ನಾಗೈತಾ? ಏನು ಸೂಪರಾಗೈತೆ. ರೈಸಿಗೆ ಚೆನ್ನಾಗೈತಾ ರೊಟ್ಟಿಗೆ ಚೆನ್ನಾಗೈತಾ? ರೈಸ್ಗೆ. ಆಗಲೇ ರೊಟ್ಟಿಗೂ ಚೆನ್ನಾಗೈತೆ ಅಂದೆ? ಎರಡಕ್ಕೂ ಚೆನ್ನಾಗೈತೆ. ಹೌದಾ? ಮಕ್ಕಳೇ ಆಗಲಿ ಹಸ್ಬೆಂಡೇ ಆಗಲಿ ನಾವು ಮಾಡಿರೋ ಅಡುಗೆನ ಖುಷಿಯಿಂದ ಇಷ್ಟಪಟ್ಟು ತಿಂದರೆ ಅದರಲ್ಲಿ ಆಗೋ ಖುಷಿನೇ ಬೇರೆ. ನನ್ನ ಮಗಳು ಹಾಕೊಂಡು ತಿಂತಾ ಇದ್ದಾಳಲ್ಲ, ನಿಜವಾಗ್ಲೂ ನನಗೆ ಒಂಥರ ಆಶ್ಚರ್ಯ ಆಗ್ತಾಯಿದೆ. ಟೇಸ್ಟ್ ಚೆನ್ನಾಗಿರೋದಕ್ಕೆ ಎರಡೆರಡು ಸತಿ ಊಟ ಮಾಡ್ತಾ ಇರೋದು ಮೇಡಮ್ಮು. ಟೇಸ್ಟ್ ಏನಾದರೂ ಕಡಿಮೆ ಇದ್ದರೆ ಒಂದು ಸತಿ ತಿನ್ನೋ ಹೊತ್ತಿಗೆ ಸಾಕಾಗ್ಬಿಡುತ್ತೆ ಅವಳಿಗೆ. ಇವಾಗ ನನ್ನ ಹಸ್ಬೆಂಡು ಬಂದರು, ಅವ್ರಿಗೂ ರೊಟ್ಟಿ ಮಾಡಿ ಇಟ್ಟಿದ್ದೀನಿ. ಇವಾಗ ಕೊಡಬೇಕು, ಊಟಕ್ಕೆ ಕೊಡಬೇಕು. ಅವರು ಫ್ರೆಶ್ ಅಪ್ ಆಗ್ತಾಯಿದ್ರು. ನೋಡೋಣ, ಕೊಟ್ಬಿಟ್ಟು ಹೇಗಿತ್ತು ಅಂತ ಕೇಳೋಣ. ನಿನ್ನ ಮಗಳು ಎರಡೆರಡು ಸತಿ ಊಟ ಮಾಡಿದ್ದಾಳೆ ಇವತ್ತು. ಹೇಗಿದೆ? ತುಂಬ ಚೆನ್ನಾಗೈತೆ. ಹೋಟ್ಲಲ್ಲಿ ಮಾಡ್ದಂಗೆ ಐತೆ. ಹಾಂ, ಹೋಟ್ಲಲ್ಲಿ ಮಾಡ್ದಂಗೆ ಐತೆ. ರೆಸ್ಟೋರೆಂಟಲ್ಲಿ ತಿಂದಿದ್ವಲ್ಲ ಆ ಥರ ಐತಲ್ಲ. ಇಷ್ಟ ಆಯ್ತಾ? ರೊಟ್ಟಿ ನೋಡಿ, ಕ್ರಿಸ್ಪಿ ಆದರೆ ಅವ್ರಿಗೆ ಇಷ್ಟ ಆಗಲ್ಲ, ಸಾಫ್ಟಾಗಿರಬೇಕು. ರೊಟ್ಟಿ ಹೇಗೈತೆ ಅಂತ ಹೇಳಲಿಲ್ಲ? ರೊಟ್ಟಿ ಚೆನ್ನಾಗೈತೆ. ತೆಳ್ಳಗೈತಾ? ಹಾಂ, ನಮ್ಮ ಮನೆಯವ್ರು ತೆಳ್ಳಗಿದ್ರೆ ಅಷ್ಟೇ ತಿನ್ನೋದು. ಸ್ವಲ್ಪ ರೊಟ್ಟಿ ಮಂದ ಆದ್ರೂ ಬೇಡ ನನಗೆ ಅಂತಾರೆ. ಫುಲ್ಲು ತೆಳ್ಳು ಪೇಪರ್ ಥರ ಮಾಡಿದ್ದೀನಿ, ಅದರಿಂದ ತಿಂತವ್ರೆ. ನೆಕ್ಸ್ಟ್ ಇನ್ನೇನು ಮಾಡಲಿ ಹೇಳು? ಬೇರೆ ರೆಸಿಪಿ ಏನು ತಿಂತೀರಾ? ಯಾರೋ ನಿಮ್ಮ ವಿವರ್ಸು ಬೋಟಿ ಕೇಳಿದ್ರಲ್ಲ, ಮಾಡಿ ಹಾಕುತ್ತೆ ನೋಡಲಿ. ಹಾಂ, ಬೋಟಿ ಗೊಜ್ಜು ಮಾಡ್ಬೇಕ್ರಿ. ಅದು ಕ್ಲೀನಿಂಗ್ ಮಾಡೋಕ್ಕಾಗಲ್ಲ. ನನ್ನ ವೀವರ್ಸ್ ಬೋಟಿ ಗೊಜ್ಜು ಕೇಳ್ತಲೇ ಇದ್ದಾರೆ. ಖಂಡಿತ ಮಾಡ್ತೀನಿ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ಅದು ಸಖತ್ತಾಗಿ ಕ್ಲೀನ್ ಮಾಡ್ತಾರೆ. ನನಗಷ್ಟು ಬರಲ್ಲ, ಅದರಿಂದ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ನಮ್ಮ ಅತ್ತೆ ಯಾವಾಗಲಾದರೂ ಫ್ರೀ ಇದ್ದರೆ ಅಲ್ಲಿಗೆ ಹೋಗಿ ನಮ್ಮ ಅತ್ತೆ ಮನೆಗೆ ತಗೊಂಡೋಗಿ ಮಾಡಿಬಿಟ್ಟು ರೆಸಿಪಿ ಖಂಡಿತ ತೋರಿಸ್ತೀನಿ ನಿಮಗೆ. ಸೌಂಡ್ ಫುಲ್ ಕಡಿಮೆ ಕೊಡಮ್ಮ. ನೋಡಿದ್ರಲ್ಲ ಹೇಗಿತ್ತು ರೆಸಿಪಿ ಅಂತ. ಖಂಡಿತ ಒಂದು ಸಲ ನೀವು ಟ್ರೈ ಮಾಡಿ. ನನ್ನ ಮಗಳಿಗೂ ಇಷ್ಟ ಆಯಿತು, ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು. ನಿಮ್ಮ ಮನೇಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.